ನೋಡು ಮತ್ತೆ. ರಾಜಟಪ್ಪನವ್ರೆ, ನೀವು ನನ್ನ ಮಾರ್ಗದರ್ಶಕರು. ನೀವು ಮಾಡಿರೋ ಉಪಕಾರ ನಾವೀ ಜನ್ಮದಲ್ಲಿ ಮರೆಯೋ ಹಾಗಿಲ್ಲ. ನಾನ್ ಮಾಡ್ರೋ ಉಪಕಾರ ಅಷ್ಟಾಗಿ ಐತೆ, ಅದು ಬಿಡು. ನೋಡ್ ರಾಜೀವಪ್ಪ, ನಂಬಿಕೆಯಿಂದ ದುಡಿದ್ರೆ ಭೂಮಿ ತಾಯಿ ಎಂದಿಗೂ ಕೈ ಬಿಡಕ್ಕಿಲ್ಲ, ಗೊತ್ತಾ? ಹೋಗು, ದೇವ್ರ ಹೆಸರು ಹೇಳಿ ಕೆಲಸ ಶುರು ಮಾಡು, ಹೋಗು. ಆರಂಭಗಾರ ಯಾವಾಗ್ಲೂ ಇಂಥ ಮಮತೆ ತುಂಬಿಕೊಂಡಿರ್ಬೇಕು. ಬನ್ನಿ, ಮೇಲೆ ಹಿಡ್ಕಪ್ಪ. ಪಂಚೆ ಬಸ್ ಮೇಲ್ ಕೆಚ್ಕಪ್ಪಾದ. ತಾಯಿ, ಮುರಿದ ಸಂಸಾರನ ಎತ್ತಿ ಹಿಡಿಯೋದಕ್ಕೋಸ್ಕರ ನಿನ್ನ ನಂಬಿ ನಾನೀ ಕೆಲಸ ಕೈ ಹಾಕಿದ್ದೀನಿ. ಅಜ್ಞಾನಿ ತಪ್ಪು ಮಾಡಿದ್ರು ಮುನಿಸ್ಕೊಳ್ಳದೆ ಅನ್ನ ಕೊಟ್ಟು ಕಾಪಾಡಮ್ಮ. ಇಡ್ಕೊಳ್ರಪ್ಪ. ಕೈ ಪರಗಂಟ ನಾವು ಬರ್ತೀನಿ. ಪರವಾಗಿಲ್ಲ ಕಣ್ರಪ್ಪ. ಏನ್ರಪ್ಪ, ಒಂದೇ ದಿವಸದಲ್ಲಿ ಒಳ್ಳೆ ಪಸಂದಾಗುಳದ್ ಕಲ್ತ್ಬಿಟ್ರಲ್ಲ. ಎಲ್ಲ ನಿಮ್ ತಯಾರಿಯಲ್ಲೇ ಕ್ಷಮಪ್ಪ. ಕೈಗಿ ನೊಂದದ ಏನಿಲ್ಲ, ಎಲ್ಲ ನೋಡವ. ಏನ್ರಪ್ಪ, ಒಪ್ಪುಗಳು ಬಂದ್ಬಿಟ್ಟವಲ್ಲಪ್ಪ. ಯಾಕೆ ನಿಮ್ಗೆ ಈ ಕಷ್ಟ ಅಂತೀನಿ? ಮುದತ್ನಾಗ ಏಕ್ ನಾನಿಲ್ವಾ? ಹಾಗಾದ್ರೆ ನಾನು ಇದನ್ನೆಲ್ಲ ಕಲಿಯೋದು ಯಾವಾಗ ಅಂತ 4 ದಿವಸ ಪಳಗಿದ್ರೆ ಎಲ್ಲ ಸೊರ ಹೋಗುತ್ತಲ್ವೇ? ಅದು ನಿಜವೇ. ಒಡರಿ ಶಿವ ಒಳ್ಳೇದ್ ಮಾಡ್ತಾರ, ಒಡರಿ. ಕೈ ತುಂಬಾ ಬೊಬ್ಬೆಗಳೆತ್ತಿದೆಯಲ್ಲೋ. ಕೈ ಕೆಸರಾದರೆ ಬಾಯಿ ಮೊಸರಕ್ಕ. ಆಫೀಸರ್ ಆಗಿ ಪೇನ ಹಿಡಿದು ಬರೀಬೇಕಾದ ಕೈ ನೇಗಿಲು ಹಿಡಿದಿದೆಯಲ್ಲೋ. ನೇಗಿಲ ಹಿಡಿವ ಕೈಗಳೇ ಪೇನ ಹಿಡಿವ ಕೈಗಳಿಗೆ ಅನ್ನ ಕೊಡುವ ಚಿನ್ನದ ಕೈಗಳಕ್ಕ. ಅಕ್ಕ ಅಕ್ಕ, ನನಗೆ ಸಂಕಟ ಆಗ್ತಾ ಇದ್ರೆ ಪದ ಬೇರೆ ಹೇಳ್ತಾ ಇದ್ದ ನೀವು. ಎಲ್ಲಿ ಬಿಡಕ್ಕ, ಇದ್ಯಾವ ಮಹಾ ದೊಡ್ಡ ವಿಷಯ ಕಣ್ಣೀರ್ ಹಾಕ್ತಾ ಇದೀಯ ನೀನು? 4 ದಿವಸ ಹೋದ್ರೆ ಎಲ್ಲ ಕಾಯ್ಗಟ್ಟು ಹೋಗುತ್ತೆ. ಹೋಗೋ ಕೆಲಸ ನೋಡು, ಇದನ್ನೆಲ್ಲ ಮನ್ಸಿಗೆ ಹಚ್ಕೋಬಾರ್ದು. ಸರಸ್ವತಿ, ಒಂಚೂರು ಕೊಬ್ಬರಿ ಎಣ್ಣೆ ತಗೊಂಬಮ್ಮ. ಕೈಗೆ ಹಚ್ಚಿದ್ರೆಲ್ಲ ತಣ್ಣಗಾಗುತ್ತೆ. ಆಗ್ಲಿ ಮಾವ. ಮಾವ, ಲಕ್ಷ್ಮತ್ತೆ ಔಷಧಿ ತಿಂದಿದ್ದಾಳೆ, ಹಚ್ಚಿಸ್ಕೊ. ಕೈಯೂ ತಣ್ಣಗಾಗುತ್ತೆ, ಜೀವನೂ ತಣ್ಣಗಾಗುತ್ತೆ. ಜೀವನ ತಣ್ಣಗಾಗುತ್ತಾ? ಇಲ್ಲಿವರೆಗೂ ತಯಾರಾಗಿದ್ದೀಯ ನೀನು, ಜೀವ ತಣ್ಣಗಾಗುತ್ತೆ. ಜೀವ ಕೆಲಸ ನೋಡು, ಕೆಲಸ. ನಗು ಬೇರೆ ಬರುತ್ತೆ ನಿನಗೆ. ಏನಾಗ್ಬೇಕಾಗಿತ್ತು? ಕೈ ಕೊಟ್ರೆ ಔಷಧಿ ಹಚ್ಚಬಹುದು. ಕೈ ಕೊಟ್ರೆ ಔಷಧಿ ಹಚ್ಚಬಹುದು. ಅದೇನು ಕೊಡಿ ಅಂತ ಕೇಳಕ್ಕಾಗಲ್ವೇ? ಅದ್ರಲ್ಲಿ ಬೇರೆ ಬಿಗಮಾನಂದು. ಕೂತ್ಕೋ. ಹಚ್ಚ.
ಯಾಕೆ ಕಂಡ ನೀರು? ಅದೇ ಅಬಾಬಾಬಾಬಾಬಾ, ಭಗವಂತ ಈ ಹೆಣ್ಣು ಜಾತಿ ಮನಸ್ಸನ್ನ ಮೇಣದಿಂದ ಮಾಡಿದಾನೆ ಅಂತ ಕಾಣುತ್ತೆ. ಸ್ವಲ್ಪ ಬಿಸಿ ಹಾಕಿದ್ರೆ ಸಾಕು, ಕರಗಿ ಕಣ್ಣೀರಾಗಿ ಹರಿದು ಹೋಗುತ್ತೆ. ಕಣ್ಣೀರ್ ಕಂಡು ಕನಿಕರ ತೋರಿಸ್ತಾ ಇರೋ ಈ ಗಂಡ್ಜಾತಿ ಮನಸ್ಸನ್ನ ಆ ಭಗವಂತ ಕಲ್ಲಿಂದ ಮಾಡಿದ್ದಾನೇನು? ಅದನ್ನ ಅವನ್ನೇ ಕೇಳಬೇಕು. ಓಹೋ, ಇದು ನಮಗೆ ತಿರುಗಬೇಡನು? ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ.